ಹಾಯ್ ಹಲೋ ನಮಸ್ತೆ ಕನ್ನಡ ಫಿಲ್ಮಾಲಜಿಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಇವತ್ತು ನಮ್ಮ ಜೊತೆ ಲವ್ಲಿ ಸಿನಿಮಾದ ಸಂಗೀತ ನಿರ್ದೇಶಕರಾದಂತಹ ಅನೂಪ್ ಅವರು ಇದ್ದಾರೆ. ಸರ್ ಮಾತಾಡ್ಸೋಣ. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಹೇಗಿದ್ದೀರಾ? ಅನೂಪ್ ಸೆಲಿನ್ ಸರ್, ಈಗ ಹೇಳ್ತಿದ್ರು ಅವಾಗಲೇ ತುಂಬ ದಿನ ಆದಮೇಲೆ ಇಂಟರ್ವ್ಯೂಸ್ ಕೊಡ್ತಾ ಇದ್ದೀನಿ ಅಂತ. ಸೊ ಹೇಗಿದೆ ಇದೊಂದು ಎಕ್ಸ್ಪೀರಿಯನ್ಸು? ಚೆನ್ನಾಗಿದೆ. ಅಂದರೆ ಕೆಲಸದ್ದು ಇದರಲ್ಲಿ ಎಲ್ಲೂ ಆಚೆ ಬರೋಕ್ಕಾಗಲ್ಲ ಅಷ್ಟೇ. ಹೌದು. ಇವತ್ತು ಇವರು ನಮ್ಮ ಚೇತನ್ ಕೇಶವ್ ಅವರು ಫಸ್ಟ್ ಟೈಮ್ ನಿರ್ದೇಶನ ಮಾಡಿರೋದು, ವಸಿಷ್ಠ ಅವರು ಇದು ಮಾಡಿರೋದು, ಆ್ಯಕ್ಟ್ ಮಾಡಿದ್ದಾರೆ, ಹಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಭುವನ ಕ್ರಿಯೇಷನ್ಸ್ ಅವರು ಇಲ್ಲ ಬರಲೇಬೇಕು ಅಂತ ಕೆಲಸದ ಒತ್ತಡನೂ ಇದೆ. 24ನೇ ತಾರೀಕು ಸಿನಿಮಾ ರಿಲೀಸ್ ಇದೆ, ಇದ್ರದೇ ಕೆಲಸ ನಡೀತಾ ಇದೆ. ಲವ್ಲಿದೇನೆ ಅವರು ನೆಕ್ಸ್ಟ್ ಮಂತ್ ಜೂನಲ್ಲಿ ರಿಲೀಸ್. ಸೊ ಕೆಲಸಗಳೆಲ್ಲ ಇರುತ್ತಲ್ಲ, ಅದಕ್ಕೆ ಬರೋಕ್ಕಾಗ್ತಿರಲ್ಲ. ಓಕೆ. ಆ್ಯಂಡ್ ಆ್ಯಕ್ಚುಲಿ ಒನ್ ಆಫ್ ಮೈ ಫೇವ್ರೇಟ್ ಮ್ಯೂಸಿಕ್ ಡೈರೆಕ್ಟರ್ ಅಂದರೆ ನನಗೆ ಪರ್ಸ್ನಲಿ ನೀವು ಸರ್. ಯಾಕಂದರೆ ನಿಮ್ಮನ್ನ ಇನಿಷಿಯಲ್ ಡೇಸಿಂದಲೂ ನಾನು ನೋಡಿದ್ದೀನಿ ಸರ್. ಫ್ರಮ್ ಮಠ ಇರ್ಬೋದು, ಸೊ ಬೇರೆ ಬೇರೆ ಬುಗ್ಲಿ ಸಣ್ಣ ಎಲ್ಲ ಸಿನಿಮಾಗಳು ನೀವು ಮಾಡಿದ್ದಿರ್ಬೋದು. ಇವತ್ತು ದೊಡ್ಡ ಮಟ್ಟಕ್ಕೆ ರೀಚ್ ಆಗಿರುವಂಥದ್ದು ಎಲ್ಲ ಸಿನಿಮಾಗಳು. ನಿಮ್ಗೆ ಏನು ಅನಿಸುತ್ತೆ ಸರ್ ಈ ಜರ್ನಿ ನೋಡಿದಾಗ? ಜರ್ನಿ ಚೆನ್ನಾಗಿದೆ. ಒಂಥರ ಎಲ್ಲರೂ ಸಪೋರ್ಟಿಂದ ಇಲ್ಲಿಗೆ ಬಂದಿರೋದು. ಹಾಗೆ ಒಂದು ಚಾಲೆಂಜಸ್ಸು ಇದೆ, ಒಂದು ಲೋವರ್ ಫೇಸು ಇದೆ, ಅನ್ಕೊಂಡಿದ್ದ ಆಗ್ದಲೇ ಇದ್ದಾಗ. ಸೊ ಎಲ್ಲ ಮಿಕ್ಸ್ ಆಫ್ ಎಲ್ಲ ಎಮೋಷನ್ಸು ಚೆನ್ನಾಗಿ ಅನ್ಸುತ್ತೆ. ಇವಾಗ ಯಾರೋ ಒಬ್ರು, ಇವಾಗ ನೀವು ಇಂಟರ್ವ್ಯೂ ಮಾಡ್ತಾ ಇದ್ದೀರಾ, ನಿಮ್ಮದೇ ಒಂದು ಚಾನೆಲ್ ಇದೆ, ಅವರು ಒನ್ ಆಫ್ ದಿ ಫೇವರೇಟ್ ಮ್ಯೂಸಿಕ್ ಡೈರೆಕ್ಟರ್ಸ್, ಒಂದು ಹೆಮ್ಮೆ ಅನಿಸುತ್ತೆ. ಓಕೆ, ಇಷ್ಟು ಟ್ರಾವೆಲ್ ಮಾಡಿದ್ದೀವಲ್ಲ ಅಂತ. ಆದರೆ ನಮಗೆ ಗೊತ್ತಾಗಲ್ಲ. ಇವಾಗ ನೋಡಿ, ನಾನು 5-6 ವರ್ಷ ಆಯಿತು ಈ ಥರ ಕೂತು. ಇವಾಗ ನೀವು ಹೇಳಿದಾಗ ಗೊತ್ತಾಯ್ತು ನನ್ನ ಮ್ಯೂಸಿಕ್ ರೀಚ್ ಆಗಿದೆ ಅಂತ. ಆ್ಯಂಡ್ ಪ್ರತಿ ಸಿನಿಮಾದಲ್ಲೂ ಹಿಟ್ ಕೊಟ್ಟಿದ್ದಾರೆ ಸರ್, ನಾನು ಅಬ್ಸರ್ವ್ ಮಾಡಿದ ಮಟ್ಟಿಗೆ ಎಲ್ಲ ಸಿನಿಮಲ್ಲೂ. ಆ್ಯಂಡ್ ಅದ್ರ ಜೊತೆಗೆ ಹೊರತುಪಡಿಸಿ ನನಗೆ ಆ್ಯಸ್ ಎ ಸಿಂಗರ್ ಆಗಿ ನಿಮ್ಮ ವಾಯ್ಸ್ ಇಷ್ಟ ನನಗೆ. ಸೊ ಆ್ಯಸ್ ಸಿಂಗಿಂಗ್ ಹಿಂಗೆ ಸರ್ ಅದು ನಿಮಗೆ? ಇಲ್ಲ, ನಾನು ಬೇಸಿಕಲಿ ಸಿಂಗರ್ ಆಗಿ ನನ್ನ ಟ್ರೈನ್ ಅಪ್ ಮಾಡಿದ್ದು ನಮ್ಮ ತಂದೆ. ನಮ್ಮ ತಂದೆ ವಯಲಿನಿಸ್ಟ್ ಆಗಿದ್ರು. ಓಕೆ. ಅವ್ರು ಏನಂದ್ರೆ ವಯಲಿನ್ ನುಡಿಸ್ತಾ ಇದ್ರೆ ನಾನು ಹಾಡಬೇಕಿತ್ತು, ಆ ಥರ ಕಲಿಕೆ. ಅದಾದ್ಮೇಲೆ ಅದಾದ್ಮೇಲೆ ಹಂಸಲೇಖ ಸರ್ ಜೊತೆ ಇದ್ದಾಗ ಅಲ್ಲಿ ಗಾಯನ ಜೊತೆಗೆ ಮ್ಯೂಸಿಕ್ ಡೈರೆಕ್ಷನ್ದು ಎಲ್ಲ ಏನೇನು ಅಂತ ತಿಳ್ಕೊಂಡು ತಕ್ಕ ಮಟ್ಟಿಗೆ ಮಾಡ್ಕೊಂಡು ಬಂದೆ. ಸರ್, ಪ್ರತಿ ಒಂದು ಮ್ಯೂಸಿಕ್ ಡೈರೆಕ್ಟರ್ಗೆ ಏನು ಚಾಲೆಂಜ್ ಅವ್ರು? ಯಾಕಂದರೆ ಪ್ರತಿ ಸಾಂಗು ಚೇಂಜ್. ಸಿನಿಮಾದಲ್ಲಿ 6 ಸಾಂಗ್ ಇದ್ರೆ 6 ಸಾಂಗ್ನು ಬೇರೆ ಥರ ಕೊಡಬೇಕು. ಪ್ಲಸ್ ಪ್ರತಿ ಸಿನಿಮಾಲು ಡಿಫ್ರೆಂಟೇ ಕೊಡಬೇಕು. ನೀವು ಮ್ಯೂಸಿಕ್ ಬರ್ದ್ರೆ ಕಾಪಿ ಆಯಿತು. ಎಷ್ಟೋ ಸಿನಿಮಾಗಳು ಕೇಸ್ ಆಗಿದ್ದು ಉಂಟು. ಅದೇ ನಮ್ಮ ಈ ಇಂಡಸ್ಟ್ರಿಯಿಂದ ಕದ್ಬಿಟ್ಟಿದ್ದಾರೆ, ಈ ಇಂಡಸ್ಟ್ರಿಯಿಂದ ಮಾಡಿಬಿಟ್ಟಿದ್ದಾರೆ, ಆಲ್ರೆಡಿ ಕಾಪಿಡ್ ಅಂತ ಈ ಥರ ಒಂದು ಬಂದ್ಬಿಡುತ್ತೆ. ನಿಮ್ಗೆ ಆ ಥರ ಚಾಲೆಂಜಸ್ ಬಂದಾಗ ಏನು ಮಾಡ್ತೀರಾ ಸರ್? ಏನು ಆ ಥರ ನನಗೆ ಒಂದೇ ಒಂದು ಸಿನಿಮಾದಲ್ಲಿ ಬಂದಿತ್ತು, ರುಸ್ತುಮ್ ಅನ್ನೋ ಒಂದು ಸಿನಿಮಾ, ಶಿವಣ್ಣದು. ಹೌದು. ಅದರ ಏನೋ ಪೊಲೀಸ್ ಬೇಬಿ ಅಂತ ಒಂದು ಹಾಡು ಮಾಡಿದ್ವಿ. ಬಟ್ ಅದು ಹೌದು, ಅದನ್ನೇ ಮಾಡಿ ಅದೇನು ಒಪ್ಕೊಳ್ಳೋದ್ರಲ್ಲಿ ಇಲ್ಲ, ಮಾಡಾದ್ಮೇಲೆ ಒಪ್ಕೊಳ್ಳೇಬೇಕು. ಥರ ಏನು ಓಡೋಗೋದೇ. ಬಟ್ ತುಂಬ ಕೆಟ್ಟದಾಗಿ ಮಾತಾಡೋರು ಅದ್ರ ಬಗ್ಗೆ. ಬಟ್ ಅದೇನು ಮಾಡೋಕ್ಕಾಗಲ್ಲ ಸರ್. ಇವಾಗ ನಿರ್ದೇಶಕ ಅದನ್ನು ಕೇಳಿದಾಗ ಅದಕ್ಕೆ ಬೇರೆ ಹಾಡು ಮಾಡಿದ್ವಿ. ಅದು ಎಲ್ಲ ಓಕೆ ಆಗಿ ಎಲ್ಲ ಇದಾದ್ರೂ ಲಾಸ್ಟ್ ಮಿನಿಟಲ್ಲಿ ಏನೋ ಇದು ಮಾಡಬೇಕಾದಂಥ ಪರಿಸ್ಥಿತಿ ಬಂತು. ಬಟ್ ನನಗೆ ಅದೊಂದು ಯಕ್ಷ ಪ್ರಶ್ನೆ ಅರ್ಥನೇ ಆಗಲ್ಲ. ಎಲ್ಲರೂ ಬೈದರು ಆ ಹಾಡಿಗೆ. ಅದು ನೋಡಿದ್ರೆ ನಿಮಗೆ ರೇಡಿಯೋಗಳಲ್ಲಿ ಇದರೆಲ್ಲ ಟಾಪಲ್ಲಿ ಓಡ್ತಾ ಇತ್ತು. 6 ತಿಂಗಳು ಟಾಪ್ 1 ಸಾಂಗ್ ಇತ್ತು. ಸೊ ಅವಾಗ ಏನು ಹೇಳ್ತೀರಾ ನೀವು? ಅದನ್ನು ಒಪ್ಕೊಳ್ಳೋದು ಬಿಡೋದು, ಅಕ್ಸೆಪ್ಟ್ ಮಾಡಲೇಬೇಕು. ಕೆಲವೊಂದ್ಸಲಿ ಆಗುತ್ತೆ. ನನ್ನ ಕೆರಿಯರಲ್ಲಿ ಅದೊಂದು ಅದಾಗಿದೆ ಅದು ನನಗೆ. ಅದಾದಮೇಲೆ ಅಂದರೆ ಅದು ಹೆಂಗೆ ಅದರಿಂದ ಆಚೆ ಬರೋದಕ್ಕೆ ಒಂದು ಸ್ವಲ್ಪ ಟೈಮ್ ಆಗುತ್ತೆ. ಹಿಂಗಾಯ್ತು ಅಂದರೆ ಅಷ್ಟು ವರ್ಷ ನಾವು ಸ್ಟ್ರಗಲ್ ಮಾಡಿದ್ದು ಮರೀತಾರೆ. ಅಷ್ಟು ವರ್ಷ ಹಾಡುಗಳು ನಾವು ಏನು ಕೊಟ್ಟಿದ್ವಿ ಅದನ್ನು ಮರೀತಾರೆ. ಆಮೇಲೆ ಏನದು ಯೂಟ್ಯೂಬಲ್ಲಿ ಅಥವಾ ಎಲ್ಲೋ ಕಾಮೆಂಟ್ ಮಾಡೋದು ಈಸಿ. ಯಾಕಂದರೆ ಇವಾಗ ನೀವು ನನಗೆ ಕಾಣಲ್ಲ, ನಿಮ್ದು ಯಾವುದೋ ಒಂದು ಚಾನೆಲ್ ಇರುತ್ತೆ, ನಾನು ನಿಮ್ಗೆ ಯಾರು ಅಂತ ಗೊತ್ತಿಲ್ಲ. ಸೊ ಅಲ್ಲಿ ನಾನು ಬೈಯೋದು ತುಂಬ ಈಸಿ ನಿಮ್ಗೆ, ಅಲ್ವಾ? ಹೌದು. ಅಂದರೆ ಇಟ್ಸ್ ಹೇಟ್ರೆಡ್ನೆಸ್ನ ಈಸಿಯಾಗಿ ಎಕ್ಸ್ಪ್ರೆಸ್ ಮಾಡುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಆಗೋಯ್ತು ನಮಗೆ. ಅಲ್ಲಿ ಅಮ್ಮ ಅಕ್ಕ ಅಂತೆಲ್ಲ ಬೈತಾರೆ, ಎಲ್ಲ ಮಾತಾಡ್ಬಿಡ್ತಾರೆ. ಹೌದು ಸರ್, ಬೈತಾರೆ. ಬಟ್ ಅದು ಏನೋ ಒಂದು ಮಾಡಿರೋ ಸಾಧನೆ ಮರ್ತು ಬಿಡ್ತಾರೆ. ಅವತ್ತಿಂದ ಏನೋ ತಪ್ಪನ್ನ ಹೇಳಿದ್ರೆ ಹೈಲೈಟ್ ಮಾಡ್ತಾರೆ, ಪರ್ಸ್ನಲ್ ಆಗಿ ಹೇಳ್ತಾರೆ. ಇವಾಗ ನೀವು ಹೇಳಿದ್ರಿ ನಂದು ಗಾಯನ ಇಷ್ಟ ಆಯಿತು ಅಂತ. ನಾನು ಇದೇ ಲವ್ಲಿ ಸಿನಿಮಾದು ಇವಾಗ ಬಯಸಿ ನೋಡಿದಾಗ ಅವ್ರಿಗೇನು ಗೊತ್ತಾಗಿದ್ದು, ವಸಿಷ್ಠ ಅವ್ರು ಹಾಡಿರೋದು
ಅನೂಪ ಅವನು ದುಡ್ಡು ಉಳಿಸ್ಕೊಳ್ಳೋಕ್ಕೋಸ್ಕರ ಅವನೇ ಹಾಡ್ಬಿಡ್ತಾನೆ ಅಂತ ಕಾಮೆಂಟ್ ಹಾಕ್ತಾರೆ. ಸೊ ಎಲ್ಲದನ್ನೂ ತಗೋಬೇಕು. ಹೌದೌದು. ಇವಾಗ ನಿಮಗೆ 50 ಜನ ನಿಮ್ಗೆ ಏನು ಅಪ್ರಿಶಿಯೇಟ್ ಮಾಡಿರ್ತಾರೆ, ಒಂದ್ 5 ಜನ ನಿಮಗೆ ಬೈತಾರೆ. ಸೊ ಎಲ್ಲದನ್ನು ಹಂಗೆ 50 ಜನನೇ ಬೈದ್ರು ಅಂತಾನೆ ಐ ಥಿಂಕ್ ಯಾರನ್ನೂ ಬಿಟ್ಟೇ ಇಲ್ಲ ಅನ್ಸುತ್ತೆ ಸರ್. ಪ್ರಧಾನ ಮಂತ್ರಿಗೂ ಬೈತಾರೆ, ಪ್ರೆಸಿಡೆಂಟ್ಗೂ ಬೈತಾರೆ. ಅಂದ್ರೆ ಇಟ್ಸ್ ಈಸಿ ಆಗೋಯ್ತು ಬೈಯಕ್ಕೆ. ಅಂದ್ರೆ ಬಟ್ ಎದುರುಗಡೆ ಬಂದಾಗ ಬೈಬೇಕು, ಎದುರು ಸಿಕ್ಕಾಗ ಬೈತಾರ ನೋಡ್ಬೇಕು. ಹೌದು ಸರ್, ನೀವು ಹೇಳಿದಂಗೆ ಎಲ್ಲರಿಗೂ ಅದು ಈಸಿ ಪ್ಲಾಟ್ಫಾರ್ಮ್ ಆಗ್ಬಿಟ್ಟಿದೆ. ಹೇಟ್ರೆಡ್ನೆಸ್ ಪ್ಲಾಟ್ಫಾರ್ಮ್ ಆಗೋಯ್ತು. ಅಂದ್ರೆ ಪ್ರೀತಿ ವಿಶ್ವಾಸಕ್ಕಿಂತ ಜಾಸ್ತಿ ನಿಮಗೆ ಒಬ್ರು ಸಾಧನೆ ನೋಡ ಅಸೂಯೆ ಪಡೋದು, ಅವ್ರನ್ನ ಕೆಳಗಿಳಿಸೋದು, ಬರೀ ಅದೇ ಜಾಸ್ತಿ ಆಗೋಯ್ತು. ಅದಕ್ಕೆ ನಾನು ಸೋಷಿಯಲ್ ಮೀಡಿಯಾದಿಂದ ದೂರ 6-7 ವರ್ಷ ಆಯ್ತು. ಈಗ ನನ್ನ ವೈಫ್ ಇನ್ಸ್ಟಾಗ್ರಾಮ್ ಅವಳೇ ಪ್ರೊಡ್ಯೂಸರ್ ಡೈರೆಕ್ಟರ್ ಬಂದವರೆಲ್ಲ ನೀವೇನು ಪ್ರಮೋಟ್ ಮಾಡಲ್ಲ, ಓಪನ್ ಮಾಡಿ ಅವಳೇ ಹ್ಯಾಂಡಲ್ ಮಾಡಿದ್ರೆ ನಂಗೆ ಅದ್ರ ಪಾಸ್ವರ್ಡ್ ಗೊತ್ತಿಲ್ಲ. ಸೊ ಅವ್ರು ಅದೇನು ಇವಾಗ ಪೋಸ್ಟ್ ಮಾಡ್ತಾರೆ, ಅದೇ ಅಷ್ಟೇ, ಫಾಲೋ ಮಾಡಕ್ ಹೋಗಲ್ಲ. ಅಂದ್ರೆ ನನಗೆ ಏನಂದ್ರೆ ನಮ್ದೇನ್ ಕೆಲಸ ಸಂಗೀತ ನಿರ್ದೇಶಕರದು, ಒಳ್ಳೆ ಹಾಡು ಕೊಡೋದು, ಹಾಡು ಜನಕ್ಕೆ ಇಷ್ಟ ಆಗ್ಬೇಕು ಅಷ್ಟೇ ಅಲ್ವಾ? ಅದೇ ಕೆಲಸ. ಅದೊಂದು ಮಾಡಿದ್ರೆ ಸಾಕು. ಸೊ ಫ್ರೆಶ್ ಆಗಿ ಸ್ಟುಡಿಯೋಗೆ ಹೋಗ್ತೀರಾ, ಪ್ಲಾನ್ ಮಾಡ್ಕೊತೀರಾ, ಆರ್ಗನೈಸ್ ಇವತ್ತು ಒಂದು ಹೊಸ ಸಾಂಗ್, ಯಾರೋ ಒಂದು ಡೈರೆಕ್ಟರ್ ಈ ಥರ ಕಾನ್ಸೆಪ್ಟ್ ಇದೆ, ಹಿಂಗೆ ಬೇಕು, ನಂಗೆ ಸಿಚುವೇಶನ್ ಇದೆ ಅಂತ ನಿಮಗೆ ಒಂದು ಯಾವ ಥರ ಪ್ಲಾನಿಂಗ್ ಮಾಡ್ಕೊತೀರಾ ಸರ್? ಒಂದು ಸಾಂಗ್ ಕಂಪೋಸಿಷನ್ ಆಗ್ಬೇಕಾದ್ರೆ ನೀವು ಪ್ಲಾನಿಂಗ್ ಏನು ಮಾಡ್ಕೊಳ್ಳಲ್ಲ ಸರ್. ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಐ ವಿಲ್ ಬಿ ಬ್ಲ್ಯಾಂಕ್ ಅಷ್ಟೇ. ಒಂದು ಕತೆ ಕೇಳ್ತೀನಿ, ಕತೆಗೆ ಅದು ಕತೆ ಹೇಳ್ಬಿಟ್ಟು ಒಂದು ವಾರ ಆದರೂ ಟೈಮ್ ಇರುತ್ತೆ ನಮಗೆ, ಅಥವಾ ಅವ್ರದ್ದು ಏನು ಸ್ಕೆಡ್ಯೂಲ್ ಇರುತ್ತೆ ಅದ್ರ ಪ್ರಕಾರ, ಅಥವಾ ನಮ್ಮ ಸ್ಕೆಡ್ಯೂಲ್ ಏನಿರುತ್ತೆ ಅದ್ರ ಪ್ರಕಾರ ಕತೆ ಕಾಡ್ತಾ ಇರುತ್ತೆ. ಇಲ್ಲ ನಮ್ಗೇನಾದರೂ ನನಗೆ ಅನ್ನಿಸ್ತು ಅಂದರೆ ಅದನ್ನು ಹೇಳ್ತೀನಿ. ಆಮೇಲೆ ನಿರ್ದೇಶಕರು ಬರ್ತಾರೆ. ಆಮೇಲೆ ನಿರ್ದೇಶಕರದ್ದು ಏನಂದರೆ ಅವ್ರಿಗೊಂದು ಇದಿರುತ್ತೆ ಸರ್. ಅಂದರೆ ಇವತ್ತು ಬಂದರೆ ಓಕೆ ನಾವು ಈ ಹಾಡು ಮಾಡಬೇಕು ಅಂತ, ಯಾಕಂದ್ರೆ ಅವ್ರು ಶೂಟ್ ಮಾಡೋದಲ್ವಾ, ನಾನೇನಿದ್ರು ಹಾಡು ಮಾಡಿಕೊಡೋದು. ಅವ್ರ ಪ್ರಕಾರನೇ ಹೋಗ್ತಾ ಇರ್ತೀವಿ. ಫಸ್ಟ್ ಈ ಹಾಡು ತಗೊಳ್ಳೋಣ ಅಂತ ಆ ಥರ ಪ್ರಿಪೇರ್ ಏನಾಗಿರಲ್ಲ. ಆಮೇಲೆ ಅವ್ರು ಎಷ್ಟು ಇನ್ಸ್ಪೈರ್ ಮಾಡ್ತಾರೆ ನಮಗೆ. ಅದು ಯಾವ ಥರ ಒಂದು ರ್ಯಾಪೋ ಬಿಲ್ಡ್ ಆಗುತ್ತೆ, ಅದ್ರ ಮೇಲೂ ವರ್ಕ್ ಆಗುತ್ತೆ. ರ್ಯಾಪೋ ಬಿಲ್ಡ್ ಆಗಲೇಬೇಕು ಸರ್, ಯಾಕಂದರೆ ಅವರು ಒಂದು ನಂಬಿಕೆ ಇಟ್ಬಿಟ್ಟು ಬಂದಿರ್ತಾರೆ. ನಮ್ಮದು ಏನೇ ಇದ್ರು ಒಬ್ಬೊಬ್ಬ ನಿರ್ದೇಶಕನ ಒಂದೊಂದು ತನ ಇರುತ್ತೆ. ಅವ್ರದೇ ಆದಂಥ ಒಂದು ಪ್ರೀತಿ ಇರುತ್ತೆ, ಕೋಪ ಇರುತ್ತೆ, ಅವ್ರದೇ ಆದಂಥ ಒಂದು ಭಯ ಇರುತ್ತೆ. ಅವರು ನಿರ್ಮಾಪಕರಿಗೆ ಉತ್ತರ ಕೊಡಬೇಕು ಅವರೆಲ್ಲ, ಆ ಥರ ಎಲ್ಲ ಇರುತ್ತೆ. ಸೊ ಅದ್ರ ಮಧ್ಯ ಅವರು ಆಮೇಲೆ ಬರೀ ನನ್ನೊಬ್ಬನ್ನೇ ಹ್ಯಾಂಡಲ್ ಮಾಡೋದಲ್ಲ ನಿರ್ದೇಶಕನ ಕೆಲಸ. ಎಡಿಟರ್ ಇರ್ತಾರೆ, ಕ್ಯಾಮ್ರಾಮನ್ ಇರ್ತಾರೆ, ಆರ್ಟಿಸ್ಟ್ ಇರ್ತಾರೆ, ಇಡೀ ಚಿತ್ರತಂಡ ಹ್ಯಾಂಡಲ್ ಮಾಡೋದಿದೆಯಲ್ಲ, ಅದು ಭಾಳ ಕಷ್ಟದ ಕೆಲಸ. ಸೊ ಅದು ನಂದು ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಐ ವಿಲ್ ಬಿ ಬ್ಲ್ಯಾಂಕ್ ಅಷ್ಟೇ. ಅವರು ಏನು ಇನ್ಸ್ಪೈರ್ ಮಾಡ್ತಾರೆ ಅಥವಾ ಅವ್ರು ಯಾವ ಇದರಲ್ಲಿ ಇದ್ದಾರೆ, ಫಸ್ಟ್ ವೇವ್ ಲೆಂತ್ ಮ್ಯಾಚ್ ಮಾಡ್ಕೊಳಕ್ಕೆ ನೋಡ್ತೀನಿ. ತುಂಬ ನಮಗೆ ಕಷ್ಟ ಆದಾಗ ಏನೂ ಮಾಡೋಕ್ಕಾಗಲ್ಲ, ಅವಾಗ ನಾವು ಆಚೆ ಬಂದ್ಬಿಡೋದೇ ಬೆಸ್ಟು. ಆ ಥರನೂ 1-2-3 ಆಗಿದೆ. ಆ್ಯಂಡ್ ಎಕ್ಸಾಕ್ಟ್ಲಿ ಟು ಬಿ ಆನೆಸ್ಟ್ ಹೇಳಬೇಕು ಅಂದರೆ ಎಲ್ರಿಗೂ ಗೊತ್ತು ಇದು, ಅಥವಾ ನಾನು ಅಬ್ಸರ್ವ್ ಮಾಡಿದ ಮಟ್ಟಿಗೆ ಸಿನಿಮಾ ಇಷ್ಟು ವರ್ಷ ನಾನು ಅಬ್ಸರ್ವ್ ಮಾಡಿರೋದು, ಮ್ಯೂಸಿಕ್ ಇಸ್ ದ ಮೇಜರ್ ಇನ್ವಿಟೇಷನ್ ಫಾರ್ ಸಿನಿಮಾ. ಒಂದ್ಸಲಿ ಅದು ಹಿಟ್ ಆಯಿತು ಅಂದರೆ 90% ಸಿನಿಮಾ ಗೆದ್ದಿರೋದು ಇದೆ ಸರ್ ಸಿಚುವೇಶನ್ಸ್. ಸೊ ನಿಮ್ಮದು ಮೇಜರ್ ಪಿಲ್ಲರ್ ಆಗಿ ನಿಂತ್ಕೊಂಡಿರ್ತೀರಾ. ಸೊ ಆ ಥರ ಒಂದು ಸಿನಿಮಾಗಳು ಕಷ್ಟಾಭಿದ್ದು ಮಾಡಿ ಸೋತಿದ್ದು ಒಂದು ಉದಾಹರಣೆ ಇದೆ ಸರ್ ನಿಮ್ಮ ಕರಿಯರ್? ಇದೆ ಸರ್, ಈಗ ಮಾನ್ಸೂನ್ ರಾಗ ಇದೆಯಲ್ಲ ಸರ್, ಥಿಯೇಟ್ರಿಕಲ್ ರನ್ ಚೆನ್ನಾಗಾಗಲಿಲ್ಲ. ಹೌದು, ರೆಸ್ಪಾನ್ಸ್ ಬರಲಿಲ್ಲ. ಬಿಗ್ಗೆಸ್ಟ್ ಹಿಟ್ ಅದು ನಿಮ್ಗೆ ಎಷ್ಟೋ ವರ್ಷಗಳಾದ್ಮೇಲೆ ಒಂದು ಇನ್ಸ್ಟ್ರೂಮೆಂಟಲ್ ಆ ಥರ ಹಿಟ್ ಆಗಿದೆ. ನಾನು ಕಂಡಂಗೆ ಸಿಪಾಯಿ ಆದಮೇಲೆ, ಸಿಪಾಯಿಲಿ ಸೌಂದರ್ಯ ಅವ್ರ ಮನೆಯಲ್ಲಿ ಮಾಡ್ತಾರೆ ಮಳೆಯಲ್ಲಿ, ಅದು ಒಂದು ವೈಲಿನ್ ಬಿಟ್ಟಿತ್ತು. ಸೊ ಅದಾದ್ಮೇಲೆ ನಿಮಗೆ ಇಲ್ಲಿ ಮಾನ್ಸೂನ್ ರಾಗನೇ ಆ ಥರ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಸರ್ ಅದು. ಹೌದು. ಸೊ ನಮಗೆ ಅದು ಮ್ಯೂಸಿಕ್ ಹಿಟ್ ಆಗಿದ್ದು ನೋಡಿ ಏನು ಥಿಯೇಟ್ರಿಗೆ ಸಕ್ಕದಾಗಿ ಜನ ಬರ್ತಾರೆ. ಇನಿಷಿಯಲ್ ಓಪನಿಂಗ್ಗೆ ಸಿಗ್ಲಿಲ್ಲ ನಮ್ಗೆ. ಹೌದು, ನಾನು ಅದನ್ನು ಪ್ಲಸ್ ಆಮೇಲೆ ರೀಮೇಕ್ ಅನ್ನೋ ಒಂದು ಆಪಾದನೆ ಬಂತು. ಬಟ್ ಹಾಡೇನು ಅಲ್ಲಿ ಹಾಡೇ ಇರಲಿಲ್ಲ. ಇಲ್ಲಿ ಫುಲ್ ಮ್ಯೂಸಿಕಲ್ ಮಾಡಿದ್ವಿ, ಬೇರೆ ಆಯಾಮನೆ ತೋರಿಸಿದ್ವಿ, ಅದನ್ನೆಲ್ಲ ಬಿಟ್ಬಿಟ್ರು. ಸೊ ಆ ಥರ ಆಗತ್ತೆ ಸರ್, ಡಿಸಪಾಯಿಂಟ್ ಆಗುತ್ತೆ. ಒಳ್ಳೆ ಹ್ಯೂಜ್ ಸ್ಟಾರ್ ಕ್ಯಾಸ್ಟ್ ಕೂಡ ಇತ್ತು ಅಂತ. ಹೌದು, ಒಳ್ಳೆ ಸ್ಟಾರ್ ಕ್ಯಾಸ್ಟ್ ಇತ್ತು, ತುಂಬ ಚೆನ್ನಾಗಿತ್ತು. ಅಂದರೆ ನಾವು ಮಾಡಿದ್ದು ಅಂತ ಹೇಳಲೇಬೇಕು ಚೆನ್ನಾಗಿತ್ತು ಅಂತ. ಬಟ್ ಜನ ಒಪ್ಕೊಳ್ಳಿಲ್ಲ ಅದನ್ನ. ಜನಕ್ಕೆ ಏನು ಇಷ್ಟ ಆಗಲಿಲ್ಲ ಗೊತ್ತಿಲ್ಲ. ಅದೇ ರೀಮೇಕ್ ಅನ್ನೋ ಒಂದು ಆಪಾದನೆಗೋಸ್ಕರ ಒಂದು ಸ್ವಲ್ಪ ಆಡಿಯನ್ಸ್ ಕಡಿಮೆ ಆದ್ರು ರೀಮೇಕ್. ಅಂದರೆ ಹಾಡು ಅಷ್ಟು ಪ್ರೀತಿ ಮಾಡ್ತಾರೆ, ಬಟ್ ಅದಕ್ಕೂ ಮೀರಿ ಸಿನಿಮಾ ಇರಬೇಕು. ಮ್ಯೂಸಿಕಲ್ ಹಿಟ್ ಅಂತ ಎರಡು ಮ್ಯಾಚ್ ಆಗಬೇಕು. ಇಲ್ಲ, ಮ್ಯೂಸಿಕಲ್ ಹಿಟ್ ಹೆಂಗೆ ಅಂದರೆ ಸರ್, ಇವಾಗ ಮ್ಯೂಸಿಕ್ ಒಂದು ಹಿಟ್ ಆಗುತ್ತೆ, ಆ ಮ್ಯೂಸಿಕ್ಕಿಗೆ ಮೀರಿ ಅಲ್ಲಿ ಕಂಟೆಂಟ್ ಇರಬೇಕು. ಕಂಟೆಂಟ್ ಅಲ್ಲಿ ಗೆಲ್ಬೇಕು, ಅವಾಗ ಇಟ್ಸ್ ಎ ಮ್ಯೂಸಿಕಲ್ ಹಿಟ್.
ನಿಮಗೆ ಕಂಟೆಂಟ್ ಜನ ಇಷ್ಟಪಡ್ಬೇಕಲ್ಲಿ. ಹೌದೌದು. ಇವಾಗ ಮುಂಗಾರು ಮಳೆ ತಗೊಳ್ತೀರಾ ನೀವು, ಅಲ್ಲಿ ಅನಿಸುತ್ತಿದೆ ನಿಮಗೆ ಮ್ಯಾಸಿವ್ ಹಿಟ್. ಬಟ್ ಅನಿಸುತ್ತಿದೆ ಸಾಂಗ್ ಬರೋದಕ್ಕಿಂತ ಮುಂಚೆ ಕತೆ ಎಷ್ಟಿಷ್ಟ ಆಗೋಗಿತ್ತು ಎಲ್ಲರಿಗೂ. ಗಣೇಶ್ ಅವರು ಡೈಲಾಗ್ ಡೆಲಿವರಿ ಆಗಲಿ, ಯೋಗರಾಜ್ ಭಟ್ ಅವರು ಆ ಸಿನಿಮಾಟೋಗ್ರಫಿ, ಹೌದು ಅಲ್ವಾ, ಅದೇನೋ ಹೊಸ ಆಯಾಮನೆ ತಂದ್ಕೊಟ್ಟಂತ. ಹಂಗೆ ಕಂಟೆಂಟ್ ಇವಾಗ ಮಿಲನ ನಿನ್ನಿಂದಲೇ ಸಾಂಗ್ ಮ್ಯಾಸಿವ್ ಹಿಟ್. ಬಟ್ ಆ ಗಂಡ ಹೆಂಡತಿ ಇದು ಕತೆ ಅದು ಜನಕ್ಕೆ ಇಷ್ಟ ಆಗೋದು, ಎಮೋಷನಲ್ ಇದು, ಅದು ಎಲಿವೇಟ್ ಮಾಡುತ್ತೆ ಅವಾಗ. ಮ್ಯೂಸಿಕ್ ಇನ್ವಿಟೇಷನ್ ಓಕೆ, ಬಟ್ ಒಳಗಡೆ ಸಿನಿಮಾ ಒಳಗಡೆ ಕಂಟೆಂಟ್ ಇರಬೇಕು, ಅವಾಗ ಅದು ಬೇರೆ ತರ ತಿರ್ಕೊಳ್ಳುತ್ತೆ. ಹೌದು, ಅದ್ರ ಕಂಟೆಂಟ್ ಅದು ನಾವು ಚೆನ್ನಾಗಿದೆ ಅನ್ಕೊಂಡೇ ಮಾಡಿರ್ತೀವಿ, ಜನಕ್ಕೆ ಇಷ್ಟ ಆಗ್ಬೇಕದು. ಹೌದೌದು ಸರ್. ಇಷ್ಟು ವರ್ಷ ಎಷ್ಟು ಸಿನಿಮಾಗಳಾಯ್ತು ಸರ್ ನಿಮ್ಮ ಪ್ರಕಾರ? ಆಯ್ತು ಸರ್, 75 80 ಆಯ್ತು. ಲೆಕ್ಕ ಹಿಡ್ಕೊಳಲ್ಲ ಸರ್ ನೀವು? ಎಲ್ಲ ಹಾಡುಗಳಿಗೆ ಇಷ್ಟಪಟ್ರೆ ನಮ್ಗೆ ಅಷ್ಟೇ, ಅದೇ ದೊಡ್ಡ ವಿಷಯ. ನನಗೆ ಜಾಸ್ತಿ ಯಾವಾಗಲೂ ಅಂದರೆ ಇವತ್ತಿಗೂ ಮೇ ಬಿ ಗುನ್ಗುತ್ತೆ, ಮುಂದೆನೂ ಇರ್ಬೋದು ಆ ಗುನ್ಗೋ. ನೀವು ಒಪ್ಕೊಂಬಿಟ್ಲು ಕಳ್ಳ ಸರ್, ಹೌದಾ ಸೂಪರ್ ಸರ್. ಅದು ನೀವು ಆರ್ಡರ್ ಅದು ನನಗೇನೋ ಒಂಥರ ಯಾವಾಗಲೂ ತಮಾಷೆಗೆ, ಕಾಮಿಡಿಗೆ ಅಥವಾ ಏನಾದರೂ ಒಂದು ಮಾಡೋ ಅಂತಾರಾಗ ಈ ಥರ ಒಂದು ಲಿರಿಕ್ಸ್ ಇರ್ಬೋದು ಸರ್. ಲಿರಿಕ್ಸಲ್ಲಿ ಚೆನ್ನಾಗಿ ಬರೆಯೋದು ನಿಮ್ಗೆ ಇಷ್ಟ ಆಗಿರುವಂಥ ಲಿರಿಕ್ ರೈಟರ್ ಅಂದ್ರೆ ಯಾರು ಸರ್ ಇದರಲ್ಲಿ? ನನಗೆ ಎನಿ ಟೈಮ್ ಹಂಸಲೇಖ ಸರ್. ಹಂಸಲೇಖ ಸರ್. ಅದಾದ್ಮೇಲೆ ನಾಗೇಂದ್ರ ಪ್ರಸಾದ್, ಅದಾದ್ಮೇಲೆ ಅದೇ ಒಪ್ಕೊಂಬಿಟ್ಲು ಕಂಡ್ಲ ಬರೋಲ್ಲ ಅರಸು. ಇತ್ತೀಚಿನ ದಿನಗಳಲ್ಲಿ ಪ್ರಮೋದ್ ಮರುವಂತೆ. ಅಂದ್ರೆ ಈಗ ಒಪ್ಕೊಂಬಿಟ್ಲು ಕಂಡ್ಲನೂ ಅಷ್ಟೇ, ನೀವು ಹೇಳಿದ್ರಿ ಇಷ್ಟ ಅಂತ. ಬಟ್ ಅದು ಅಂದ್ರೆ ಅಲ್ಲಿವರೆಗೂ ನನ್ನ ಜರ್ನಿಲಿ ಒಂದು ಪ್ರೇಮ ಗೀತೆಗೆ ಕಂಡ್ಲ ಅವೆಲ್ಲ ಯೂಸೇ ಮಾಡಿ. ಹೌದು, ಮಾಡೇ ಇರ್ಲಿಲ್ಲ ಮೇ ಬಿ. ಹೌದು, ಕಂಡ್ಲ ಅನ್ನೋದು ಅದು ಆಡು ಭಾಷೆ ತರನು ಮಿಕ್ಸಿಂಗ್ ಮಾಡಿದ್ರೆ ಅದು ಲವ್ ಇನ್ ಮಂಡ್ಯ ಅಂತ ಟೈಟ್ಲ್ ಇರೋದಕ್ಕೆ ಆ ಮಂಡ್ಯಲ್ಲೇ ಕಂಡ್ಲ ಹೋಗ್ಲಾಬಾರ್ದು ಆ ತರ ಇದ್ ಮಾಡಿದ್ವಿ. ಹೌದು, ಅದಾದ್ಮೇಲೆ ತುಂಬಾ ಹಾಡುಗಳು ಬಂತು. ಅಂದ್ರೆ ಅದು ಎಲ್ಲರಿಗೂ ಆಗೋದು ಇಲ್ಲ. ಅದು ಮೇ ಬಿ ನಿಮ್ಗೆ ಅದು ಟ್ರೈ ಮಾಡಿದೀರಾ ನೀವು ಅದನ್ನಂತೆಲ್ಲ? ಟ್ರೈ ಮಾಡಿ ಅದು ಏನಂದ್ರೆ ನಿರ್ದೇಶಕನ ಏನು ಇರಬೇಕು, ಪ್ಲಸ್ ನಿರ್ಮಾಪಕರನ್ನು ಸಪೋರ್ಟ್ ಮಾಡಬೇಕು. ಹಂಗಾಗಿ ಅದು ಎಲ್ಲ ಕುಡ್ಕೊಂಡ್ ಬರ್ಬೇಕು ಅದು. ಹೌದೌದಲ್ವ ಸರ್. ಅಂಡ್ ಲವ್ಲಿಲಿ ಅದೇ ತರ ಒಂದು ಒಳ್ಳೆ ಹೊಸ ಸಿನಿಮಾಟೋಗ್ರಫಿ ಇದೆ, ನನ್ ಕ್ವಾಲಿಟಿ ಇಷ್ಟ ಆಯ್ತು. ಹೌದೌದು, ತುಂಬಾ ಒಳ್ಳೆ ಸಿನಿಮಾಟೋಗ್ರಫಿ ಇದೆ, ಒಂದು ಒಳ್ಳೆ ಆ ವರ್ಕೆ ಬೇರೆ ತರ ಸ್ಟೈಲ್, ಒಳ್ಳೆ ಕ್ವಾಲಿಟಿ ಕಾಣಿಸ್ತಾ ಇರೋಂಥದ್ದು. ನೀವೇನು ಹೇಳ್ತೀರ ಆ ಸಾಂಗ್ ಬಗ್ಗೆ? ವಸಿಷ್ಠ ಅವರು? ಇಲ್ಲ, ಅದು ವಸಿಷ್ಠ ಅವ್ರದ್ದು ನಿಜವಾಗ್ಲೂ ನೀವು ಹೇಳಿರೋ ತರ ತುಂಬಾ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಸ್ಟೈಲಿಶ್ ಆಗಿ, ಒಂದು ಸೂದಿಂಗ್ ಆಗಿ. ಆಮೇಲೆ ಆ ಬೀಚ್ ಸೈಡ್ ಇವ್ರು ಹಾಡಕ್ ಶುರು ಮಾಡಿದ್ರೆ, ಪ್ಲಸ್ ಹೀರೋಯಿನ್ ಅದರಲ್ಲಿ ತಗೊಂಡ್ಬಂದಿರೋದು, ಅಂದ್ರೆ ಕತೆ ಒಳಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಚೇತನ್ ಕಿಶೋರ್ ಫಸ್ಟ್ ಟೈಮ್ ನಿರ್ದೇಶನ ಮಾಡಿರೋದು ಅಂತ ಅನ್ಸಲ್ಲ. ಪ್ಲಸ್ ಆಮೇಲೆ ಸಿನಿಮಾಟೋಗ್ರಫಿನೂ ಅಷ್ಟೇ, ಎಡಿಟಿಂಗ್ ಪ್ಯಾಟರ್ನ್ ಚೆನ್ನಾಗಿದೆ. ಅಂದ್ರೆ ಅವ್ರು ಹಾಡಿರೋದು ವಸಿಷ್ಠ ಅವರು ವಾಯ್ಸಲ್ಲಿ ಅದು ಬೇರೆ ಥರನೇ ಕೇಳುತ್ತೆ. ಅಂದರೆ ಅವ್ರದ್ದು ಏನು ಕೆಪಾಸಿಟಿ ಅವ್ರ ವಾಯ್ಸು, ಹಾಗೆ ಏನು ಲಿಮಿಟೇಷನ್ ಎರಡೂ ಗೊತ್ತು ನನಗೆ. ಅಂಡ್ ವಸಿಷ್ಠ ಅವ್ರನ್ನ ನೀವು ತುಂಬಾ ಸಲ ಯೂಸ್ ಮಾಡ್ಕೊಂಡಿದ್ದೀರಾ ಸರ್? ಬೈರಾಗಿ ಕೂಡ, ಬೈರಾಗಿಲಿ ಅದು ಅವ್ರ ಬೇಸ್ ವಾಯ್ಸ್ ಕೊಡ್ತಾರೆ. ಅದಕ್ಕಿಂತ ಮುಂಚೆ ದಯವಿಟ್ಟು ಗಮನಿಸಿ ಮರತೆ ಹೋದೇನು, ಅದು ತುಂಬಾ ಇಷ್ಟಪಟ್ಟಿದ್ರು ಜನ, ಇವಾಗ್ಲೂ ಇಷ್ಟಪಡ್ತಾನೆ ಇರ್ತಾರೆ. ಅದಾದ್ಮೇಲೆ ಇದು ಅಂದರೆ ಮರತೆ ಹೋದೇನು ಆದ್ಮೇಲೆ ನೀವು ಮಾಡೇ ಇಲ್ಲ ಈ ತರ ಒಂದು ಮೆಲೋಡಿ ಹಾಡು ಅಂತ ನಿರ್ದೇಶಕರು, ಅವ್ರದ್ದು ಐಡಿಯಾ ಇದು. ಅದೆಲ್ಲ ಕೂಡ್ಕೊಂಡು ಬಂತು. ಆಮೇಲೆ ವಸಿಷ್ಠ ಅವರು ನೀನು ಸುಮ್ಮನೆ ಓಕೆ ಮರತೆ ಹೋದೇನು ಮಾಡಿದೀವಿ, ನಾನು ಹೀರೋ ಅದಕ್ಕೆ ನಾನು ಹಾಡಬೇಕು ಅಂತ ಅವ್ರೇನು ಮಾಡಿಲ್ಲ. ಅವರು ಫಸ್ಟೇನೆ ಚೆನ್ನಾಗಿ ಬಂದ್ರೆ ಇಟ್ಕೊಳ್ಳೋಣ ಆ ತರ ಇದು ಮಾಡಿ 2 ಸಾಂಗ್ ಹಾಡಿದ್ದಾರೆ. ಅಂದ್ರೆ ಟೈಟಲ್ ಸಾಂಗ್ ಸ್ವಲ್ಪ ಲೈಟ್ ಲವ್ಲಿ ಸಾಂಗ್, ಅದರಲ್ಲಿ ಲೈಟ್ ಬಿಟ್ಟು ಅದೊಂದು ಹಾಡಿದ್ದಾರೆ ಅಷ್ಟೇ. ಓಕೆ. ಸೊ ಲವ್ಲಿ ಸಿನಿಮಾ ಬಗ್ಗೆ ಓವರಾಲ್ ನೀವು ನೋಡಿರ್ತಾರ, ಬ್ಯಾಕ್ ಗ್ರೌಂಡ್ ಎಲ್ಲ ಮಾಡ್ಬೇಕಾದ್ರೆ ಸಮಥಿಂಗ್ ಮ್ಯೂಸಿಕ್ ಎಲ್ಲ ಆಗ್ಬೇಕಾರೆ ಏನ್ ಅನ್ನಿಸ್ತು ಸರ್ ಸಿನಿಮಾ ಬಗ್ಗೆ? ಲವ್ಲಿ ಫೀಲ್ ಕೊಡುತ್ತೆ, ಒಂದು ಲವ್ಲಿ ಹಾಡುಗಳಾಗ್ಲಿ. ಇದು ಒಬ್ಬ ಕಾಮನ್ ಮ್ಯಾನ್ ರೀಚ್ ಇದೆ ಆ ಫೀಲಲ್ಲಿ, ಎಮೋಷನಲ್ ಫೀಲಲ್ಲಿ. ಪ್ಲಸ್ ವಸಿಷ್ಠ ಅವರ ನಟನೆ, ಹೀರೋಯಿನ್ ತುಂಬಾ ಸುಂದರವಾಗಿ ಕಾಣ್ತಾಳೆ. ನಿರ್ದೇಶನ ಫಸ್ಟ್ ಟೈಮ್ ನಿರ್ದೇಶನ ಒಂದು, ಅಂದ್ರೆ ಈ ಲವ್ಲಿ ಅಂತಿದ್ದಂಗೆ ಓಕೆ ಒಂದು ಲವ್ ಸ್ಟೋರಿ ಅಪ್ಪ, ಒಂದು ಪ್ಲೆಸೆಂಟ್ ಆಗಿದೆ. ಆಕ್ಚುಲಿ ಪ್ಲೆಸೆಂಟ್ ಆಗಿಲ್ಲ ಒಳಗಡೆ, ತುಂಬಾ ರಫ್ ಅಂಡ್ ಟಫ್ ಲವ್ ಸ್ಟೋರಿ, ರಗಡ್ ಲವ್ ಸ್ಟೋರಿ ಆ ಥರ. ಆಮೇಲೆ ಪ್ರೊಡಕ್ಷನ್ ವ್ಯಾಲ್ಯೂ ಚೆನ್ನಾಗಿದೆ, ಪ್ರೊಡ್ಯೂಸರು ಯಾವುದಕ್ಕೂ ಕಡಿಮೆ ಮಾಡಿಲ್ಲ, ನಿಮಗೆ ಸ್ಕ್ರೀನ್ ಮೇಲೆ ಎದ್ದು ಕಾಣುತ್ತೆ. ನನಗೆ ಆನೆಸ್ಟಾಗಿ ಈ ಸಿನಿಮಾದಲ್ಲಿ ಒಂದು ಹಾಡಿಗೆ ನಾನು ಕಾಯ್ತಾ ಇದ್ದೀನಿ, ಒಂದು ಹಾಡಿಗೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ವಿಜಯ್ ಪ್ರಕಾಶ್ ಅವ್ರು ಹಾಡಿದ್ದಾರೆ ಒಂದು ಹಾಡು ಕ್ಲೈಮ್ಯಾಕ್ಸಲ್ಲಿ, ಪ್ಲಸ್ ಪ್ರಮೋದ್ ಮರುವಂತೆ ಅವರು ಬರ್ತಿದ್ದಾರೆ. ಅದನ್ನು
ಇವ್ರು ಲಂಡನ್ಗೆ ಹೋಗಿ ಶೂಟ್ ಮಾಡಿದ್ದಾರೆ. ಓ ಸೊ ನಿಮಗೆ ಎಲ್ಲೂ ಅದನ್ನ ನಾನೇ ಹೇಳ್ಬಿಟ್ಟೆ ಅನ್ಸುತ್ತೆ ಅಂತ ಅವ್ರು ಹೇಳಿಲ್ಲ ಅನ್ಸುತ್ತೆ. ಪರವಾಗಿಲ್ಲ, ಇಟ್ಸ್ ಓಕೆ. ಚೆನ್ನಾಗಿ ಮಾಡಿದ್ದಾರೆ. ಅದನ್ನ ನಾನು ತುಂಬಾ ಕುತೂಹಲವಾಗಿ ಕಾಯ್ತಾ ಇದ್ದೀನಿ ಆಸ್ ಎ ಮ್ಯೂಸಿಕ್ ಕಂಪೋಸರ್. ಆ ಹಾಡು ಹೇಗೆ ಸ್ವೀಕಾರ ಮಾಡ್ತಾರೆ. ಓಕೆ ಸರ್, ನಿಮ್ಗೆ ಲಿಟ್ರಲಿ ಯಾವ ತರ ಜಾನರ್ ಇಷ್ಟ ಆಗುತ್ತೆ? ಮಾಸ್ ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡೋದು ಇಷ್ಟ ಆಗುತ್ತೆ, ಮೆಲೋಡಿ ಮಾಡೋದು ಇಷ್ಟ ಆಗುತ್ತೆ? ಮ್ಯೂಸಿಕ್ ಕಂಪೋಸರ್ ಅಂದಮೇಲೆ ಒಂದು ಲಿಮಿಟೇಷನ್ ಹಾಕೊಳಕ್ಕಾಗಲ್ಲ, ಆ ಚೌಕಟ್ಟಲ್ಲಿ ಇರೋಕ್ಕಾಗಲ್ಲ. ಯಾಕಂದ್ರೆ ನಿರ್ದೇಶಕರು ಅವ್ರು ಏನು ಒಂದು ಅವ್ರದ್ದೊಂದು ಅವ್ರೊಂದು ಕತೆ ಒಂದು ಜಾನರ್ ಇರುತ್ತಲ್ಲ, ಆ ಕತೆ ಜಾನರಿಗೆ ನಾವು ಮಾಡ್ಲೇಬೇಕು. ಪರ್ಸ್ನಲಿ ನಿಮ್ಗೆ ಆ ತರ ಏನು ಫೇವ್ರೇಟ್ ಅಂತ ಏನಿಲ್ಲ, ಎಲ್ಲಾನು ಇಷ್ಟ ಆಗುತ್ತೆ? ಯಾವಾಗಲೂ ಎನಿ ಡೇ ಮೆಲೋಡಿ ಇಸ್ ದ ಕಿಂಗ್ ಸರ್. ನೀವು ಏನೇ ಇದು ಬಂದ್ರೂ ಒಂದು ಮೆಲೋಡಿ ಆಡ್ತಿದ್ದಂಗೆನೆ ಜನಕ್ಕೆ ಅದು ಒಂದು ಮನಸ್ಸಿಗೆ ಮುದ ನೀಡೋದು. ಅಂಡ್ ಬಟ್ ಟ್ರಾನ್ಸಿಷನ್ ಆಗೋದು ತುಂಬಾ ಕಷ್ಟ ಇರುತ್ತಲ್ಲ ಸರ್, ಈಗ ಮೂಡ್ ಚೇಂಜ್ ಮಾಡ್ಕೊಳ್ಳೋದು, ಲೈಕ್ ಹೇಳ್ತಿರೋದು ಇಲ್ಲಿಂದ ಸಡನ್ ಆಗಿ ನಾವು ಮಾಸ್ಕ್ ಹೋಗ್ಬೇಕು, ಎಲ್ಲರೂ ಅದನ್ನ ಇದನ್ನ ಪಾಸ್ ಮಾಡಲೇಬೇಕು. ಹೌದು. ಅಂಡ್ ಸಡನ್ ಆಗಿ ಸ್ಟ್ರೈಕ್ ಆಗಬೇಕು, ನಾನು ಈ ತರ ಆಡಿದ್ರೇನೆ ಅದು ವರ್ಕ್ ಆಗೋದಲ್ವಾ ಸರ್? ಅದು ಸ್ಟ್ರೈಕ್ ಆಗಬೇಕು, ಬಟ್ ಅದು ಸ್ಟ್ರೈಕ್ ಆದಾಗ ಎದುರುಗಡೆ ಅವ್ರದ್ದು ಓಕೆ ಮಾಡಬೇಕು. ಅದು ಇಚ್ಛೆ ಆ ಟೈಮ್ಗೆ ಏನ್ ಬರುತ್ತೆ, ಹೌದು, ಅದು ಹೇಗೆ ಕೂಡ್ಕೊಂಡ್ಬರುತ್ತೆ. ದಟ್ಸ್ ದ ಮ್ಯಾಜಿಕ್ ಆಫ್ ಮ್ಯೂಸಿಕ್. ಅದು ಹೌದೌದು. ಇವಾಗ ಎಲ್ಲ ಮಾಡೋ ಹಾಡುಗಳೆಲ್ಲ ಹಿಟ್ ಆಗಲ್ಲ, ಬಟ್ ಅದು ಹಿಟ್ ಆಗೋದು ಯಾವುದು ಅಂತ ನಾವು ಜಡ್ಜ್ ಮಾಡೋಕ್ಕಾಗಲ್ಲ. ಜಡ್ಜ್ ಮಾಡಂಗಿದ್ದೀರಿ ಎಲ್ಲ ಹಾಡು ಹಿಟ್ ಆಗೋದು. ಇಟ್ಸ್ ಏನು, ಇಟ್ಸ್ ಎ ಮ್ಯಾಜಿಕ್ ವರ್ಲ್ಡ್. ಮ್ಯಾಜಿಕ್ ಮ್ಯೂಸಿಕ್ ಅನ್ನೋದೇ ಮ್ಯಾಜಿಕ್ ಇದ್ದಂಗೆಲ್ಲ ಸರ್. ಹೌದು ಸರ್. ಯಾರಿಗೆ ಇಟ್ಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಗಾಡ್. ಅದು ಡಿವೈನ್ ಫೀಲ್ ಅದು. ಅಂಡ್ ಅದು ಮೂಡ್ ಚೇಂಜ್ ಮಾಡೋ ಕೆಪಾಸಿಟಿ ಇರೋದು ಒಂದೇ ಒಂದಕ್ಕೆ, ಅದು ಮ್ಯೂಸಿಕ್ ಇಂದ, ವಿತೌಟ್ ಎನಿ ಬ್ಯಾರಿಯರ್ಸ್. ಎಸ್, ಯಾವುದೇ ಭಾಷೆ, ಯಾವುದೇ ನೆಲ, ಯಾವುದೇ ಜಾತಿ ಮತ ಅದೆಲ್ಲ ಮೀರಿ ಕನೆಕ್ಟ್ ಮಾಡುವಂಥದ್ದೇ ಮ್ಯೂಸಿಕ್. ಹೌದೌದು. ಅವ್ನು ಬೇಕಾದ್ರೆ ಬೇರೆ ದೇಶನ ಇದ್ದೂ ಮ್ಯೂಸಿಕ್ ಯಾರಾದ್ರೂ ಇಷ್ಟಪಡ್ಬೋದಲ್ಲ? ಎನಿ ಪ್ರಪಂಚದಲ್ಲಿ ಯಾರೇ ಆಗಲಿ ಅಟ್ಲೀಸ್ಟ್ ದಿನಕ್ಕೆ 1 ನಿಮಿಷ ಮ್ಯೂಸಿಕ್ ಕೇಳಲ್ವಾ? ಕೇಳಲೇಬೇಕು ಸರ್. ಅವ್ರಿಗೆ ಹೆಂಗೋ ಪಾಸ್ ಆಗ್ತದೆ ಕೇಳ್ತಾ ಇದ್ರು. ಹೌದೌದು. ಅವ್ನಿಗೆ ಎಷ್ಟೋ ಬೇಕಾದ್ರೆ ಎಂಥ ಡಿಪ್ರೆಷನ್ಗೆ ಹೋಗಿರೋ ಅವನ್ನ ಚೇಂಜ್ ಮಾಡೋ ಕೆಪಾಸಿಟಿ ಇರೋದು ಅದೊಂದೇ. ಎಸ್ ಅಲ್ವಾ ಸರ್? ಮೆಡಿಸಿನ್ ಅದೇ. ಹೌದು. ಎಸ್ ಸರ್, ಅದೇ ಥರ ಇದೊಂದು ಸಾಂಗ್ ಕೂಡ ಬರ್ತಾ ಇದೆ, ಫೈನಲಿ ರಿಲೀಸ್ ಆಗ್ತಾ ಇದೆ ಸಿನಿಮಾ. ಏನು ಹೇಳಿಕ್ಕೆ ಇಷ್ಟಪಡ್ತೀವಿ? ಒಳ್ಳೊಳ್ಳೆ ಸಾಂಗ್ಸ್ ರಿಲೀಸ್ ಆಗಿದೆ, ಒಳ್ಳೆ ವ್ಯೂಸ್ ಪಡ್ಕೊಂತಿದೆ, ಚೆನ್ನಾಗಿದೆ ಸಿನಿಮಾ. ಇಟ್ಸ್ ಎ ಫೀಲ್ ಗುಡ್ ಮೂವಿ, ವೆರಿ ಎಂಟರ್ಟೈನಿಂಗ್. ಒಳ್ಳೆ ಆ್ಯಕ್ಟಿಂಗ್ ನೋಡ್ಬೋದು, ಎಲ್ಲೂ ಮೋಸ ಆಗಲ್ಲ ಜನಕ್ಕೆ. ಚೆನ್ನಾಗಿ ಮಾಡಿದ್ದಾರೆ. ಪ್ರೊಡಕ್ಷನ್ ವ್ಯಾಲ್ಯೂ ತುಂಬ ಚೆನ್ನಾಗಿದೆ, ತುಂಬ ಖರ್ಚು ಮಾಡಿದ್ದಾರೆ. ಅಂದರೆ ನಿಮಗೆ ಬಜೆಟ್ ಎದ್ದು ಕಾಣುತ್ತೆ ಸಿನಿಮಾಲಿ. ಹೌದು, ಒಳ್ಳೆ ಟೆಕ್ನಿಷಿಯನ್ಸ್ನ ಯೂಸ್ ಮಾಡಿದ್ದಾರೆ, ಫೈಟ್ ಮಾಸ್ಟರ್ ಆಗಲಿ, ಎಡಿಟರ್ ಆಗಲಿ. ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ. ನಾನು ಹಿನ್ನೆಲೆ ಸಂಗೀತ ಭಾಳ ಎಂಜಾಯ್ ಮಾಡಿ ಮಾಡ್ತಾ ಇದ್ದೀನಿ. ಸೊ ಜನನೂ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಎಸ್ ಸರ್, ಆಲ್ ದ ವೆರಿ ಬೆಸ್ಟ್ ಸರ್. ನಿಮಗೂ ಟೀಮ್ಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್.